ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸ ದೀಪಿಕಾ ಯೂಟ್ಯೂಬ್ ವಾಹಿನಿಗೆ ಹಾರ್ದಿಕ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ 2022ರ ಮಾದರಿ ಪ್ರಶ್ನೆ ಪತ್ರಿಕೆ, ಇಲಾಖೆಯ ಮಾದರಿ ಪ್ರಶ್ನೆ ಪತ್ರಿಕೆಯ 1 ಅಂಕದ 2 ಅಂಕದ ಕಾಲಾನುಕ್ರಮ ಮತ್ತು ಹೊಂದಿಸಿ ಬರೆಯುವ ವಿಷಯಗಳಿಗೆ ಉತ್ತರಗಳನ್ನು ವಿತರಿಸ್ತಾ ಇದ್ದೇನೆ. 1 ಅಂಕದ ಪ್ರಶ್ನೆಗಳು. ಈ ಬಾರಿ ಒಟ್ಟು 15 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದರಲ್ಲಿ ಯಾವುದಾದ್ರೂ 10 ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಹಾಗಾಗಿ 5 ಆಪ್ಷನ್ಸ್ಗಳನ್ನು ಜಾಸ್ತಿ ಕೊಡ್ತಿದ್ದಾರೆ. 15ರಲ್ಲಿ 10 ಪ್ರಶ್ನೆಗಳನ್ನು ಬರಲಿಕ್ಕೆ. ಮೊದಲನೆಯ ಪ್ರಶ್ನೆ, ಹೋಮೋ ಪದದ ಅರ್ಥವೇನು? ಉತ್ತರ ಮಾನವ ಅಥವಾ ಮನುಷ್ಯ. ಮಾನವ ಅಥವಾ ಮನುಷ್ಯ. ಎರಡನೆಯ ಪ್ರಶ್ನೆ, ವಿಶ್ವದ ಬೃಹತ್ ಪಿರಮಿಡ್ ಯಾವುದು? ವಿಶ್ವದ ಅತಿ ದೊಡ್ಡ ಪಿರಮಿಡ್ ಗೀಜಾ ಪಿರಮಿಡ್. ಸರಿಯಾದ ಉತ್ತರ ಗೀಜಾ ಪಿರಮಿಡ್. ಪ್ರಶ್ನೆ ಸಂಖ್ಯೆ 3, ಚೀನಾದ ಪ್ರಸಿದ್ಧ ದೊರೆ ಯಾರು? ಚೀನಾದ ಪ್ರಸಿದ್ಧ ದೊರೆ ಯಾರು? ಶಿ ಹುವಾಂಗ್ ಟಿ. ಶಿ ಹುವಾಂಗ್ ಟಿ ಚೀನಾದ ಪ್ರಸಿದ್ಧ ದೊರೆ. ಪ್ರಶ್ನೆ ಸಂಖ್ಯೆ 4, ರೋಮಿನಲ್ಲಿ ಗಣರಾಜ್ಯ ಸ್ಥಾಪನೆಯಾದದ್ದು ಯಾವಾಗ? ರೋಮಿನಲ್ಲಿ ಸಾಮಾನ್ಯ ಶಕ ಪೂರ್ವ 509ರಲ್ಲಿ ಗಣರಾಜ್ಯ ಸ್ಥಾಪನೆಯಾಗಿತು. ಪ್ರಶ್ನೆ ಸಂಖ್ಯೆ 5, ಮುಸ್ಲಿಮರ ಪವಿತ್ರ ಧಾರ್ಮಿಕ ಸ್ಥಳ ಯಾವುದು? ಮುಸ್ಲಿಮರ ಪವಿತ್ರ ಧಾರ್ಮಿಕ ಸ್ಥಳ ಮೆಕ್ಕಾ. ಪ್ರಶ್ನೆ ಸಂಖ್ಯೆ 6, ಪುನರುಜ್ಜೀವನ ಎಂಬ ಪದದ ಅರ್ಥವೇನು? ಪುನರುಜ್ಜೀವನ ಎಂಬ ಪದದ ಅರ್ಥ ಪುನರ್ಜನ್ಮ ಅಥವಾ ಪುನರಾವಲೋಕನ. ಪುನರ್ಜನ್ಮ ಅಥವಾ ಪುನರಾವಲೋಕನ ಪುನರುಜ್ಜೀವನದ ಪದದ ಅರ್ಥ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 7, ಕ್ಷಮಾಪಣ ಪತ್ರಗಳೆಂದರೇನು? ಕ್ಷಮಾಪಣ ಪತ್ರಗಳು ಎಂದರೇನು? ಪೋಪನ ಹೆಸರಿನಲ್ಲಿ ತಪ್ಪು ಮಾಡಿದವರನ್ನು ಕ್ಷಮಿಸಲು ವಿತರಿಸಲಾಗುತ್ತಿದ್ದ ಪತ್ರಗಳನ್ನು ಕ್ಷಮಾಪಣ ಪತ್ರಗಳೆಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 8, ಪವರ್ ಹೌಸ್ ಆಫ್ ದಿ ನಾರ್ತ್ ಎಂದು ಯಾವ ನಗರವನ್ನು ಕರೆಯಲಾಗಿದೆ? ಪವರ್ ಹೌಸ್ ಆಫ್ ದಿ ನಾರ್ತ್ ಎಂದು ಡರ್ಬಿ ನಗರವನ್ನು ಕರೆಯಲಾಗುತ್ತಿತ್ತು. ಪ್ರಶ್ನೆ ಸಂಖ್ಯೆ 9, ರೂಸೀಕರಣ ತತ್ವವನ್ನು ಜಾರಿಗೆ ತಂದವರು ಯಾರು? ರಷ್ಯಾದ ಝಾರ್ 3ನೇ ಅಲೆಕ್ಸಾಂಡರ್ ರೂಸೀಕರಣವನ್ನು ಆರಂಭಿಸಿದ. ಹಾಗಾಗಿ ಇಲ್ಲಿ ಪ್ರಾರಂಭಿಸಿದವನು 3ನೇ ಅಲೆಕ್ಸಾಂಡರ್. ಪ್ರಶ್ನೆ ಸಂಖ್ಯೆ 10, ಖಂಡಾಂತರ ಪದ್ಧತಿಯನ್ನ ಹೇರಿದವರು ಯಾರು? ಅಥವಾ ಖಂಡಾಂತರ ಪದ್ಧತಿಯನ್ನು ಆರಂಭಿಸಿದವನು 1ನೇ ನೆಪೋಲಿಯನ್ ಅಥವಾ ನೆಪೋಲಿಯನ್ ಬೋನಪಾರ್ಟ್ ಖಂಡಾಂತರ ಪದ್ಧತಿಯನ್ನ ಹೇರಿದ. ನೆಪೋಲಿಯನ್ ಬೋನಪಾರ್ಟ್ ಇದಕ್ಕೆ ಸರಿಯಾದಂತಹ ಉತ್ತರ. ಈತ ಖಂಡಾಂತರ ಪದ್ಧತಿಯನ್ನು ಪ್ರಾರಂಭಿಸಿದ. ಪ್ರಶ್ನೆ ಸಂಖ್ಯೆ 11, ಕಾರ್ಬೊನರಿ ಎಂದರೇನು? ಕಾರ್ಬೊನರಿ ಎಂದರೇನು? ಇಟಲಿಯಲ್ಲಿನ ಕಲ್ಲಿದ್ದಲು ಉರಿಸುವವರ ಗುಪ್ತ ಸಂಘ. ಇಟಲಿಯಲ್ಲಿನ ಕಲ್ಲಿದ್ದಲು ಉರಿಸುವವರ ಗುಪ್ತ ಸಂಘವನ್ನು ಕಾರ್ಬೊನರಿ ಎಂದು ಕರೆಯಲಾಗುತ್ತಿತ್ತು. ಪ್ರಶ್ನೆ ಸಂಖ್ಯೆ 12, ಫ್ಯಾಸಿಸಂನ ಸ್ಥಾಪಕ ಯಾರು? ಫ್ಯಾಸಿಸ್ಟ್ ಪಕ್ಷ ಅಥವಾ ಫ್ಯಾಸಿಸಂನ ಸ್ಥಾಪಕ ಯಾರು? ಬೆನಿಟೋ ಮುಸೋಲಿನಿ ಫ್ಯಾಸಿಸಂನ ಸ್ಥಾಪಕ. ಪ್ರಶ್ನೆ ಸಂಖ್ಯೆ 13, 2ನೇ ಜಾಗತಿಕ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಲು ಕಾರಣವೇನು? 2ನೇ ಜಾಗತಿಕ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಲು ಕಾರಣ ಪರ್ಲ್ ಹಾರ್ಬರ್ ಘಟನೆ. ಸರಿಯಾದ ಉತ್ತರ ಪರ್ಲ್ ಹಾರ್ಬರ್ ಘಟನೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 14, ನ್ಯಾಟೋವನ್ನು ವಿಸ್ತರಿಸಿ. NATO ವಿಸ್ತರಿಸಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇನ್ನು ಪ್ರಶ್ನೆ ಸಂಖ್ಯೆ 15, CIS ಕೇಂದ್ರ ಕಚೇರಿ ಎಲ್ಲಿದೆ? CIS ಕೇಂದ್ರ ಕಚೇರಿ ಮಿನ್ಸ್ಕ್ನಲ್ಲಿದೆ. ಈ ರೀತಿಯಲ್ಲಿ ಈ ವರ್ಷದ ಮಟ್ಟಿಗೆ ಒಟ್ಟು 15 ಪ್ರಶ್ನೆಗಳು, 1 ಅಂಕದ 15 ಪ್ರಶ್ನೆಗಳಿವೆ. ಈ 15ರಲ್ಲಿ ಯಾವುದಾದರೂ 10 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಹಾಗಾಗಿ 5
ಎಕ್ಸ್ಟ್ರಾ ಆಪ್ಷನ್ಸ್ಗಳನ್ನು ನಾವು ಪಡೆಯೋದನ್ನು ಗಮನಿಸ್ಬೋದು. ಇನ್ನು ಎರಡನೇ ಭಾಗದಲ್ಲಿ ಇಲ್ಲೂ ಸಹ ಪ್ರಶ್ನೆಗಳಲ್ಲಿ ಬದಲಾವಣೆಗಳಾಗಿವೆ. ಒಟ್ಟು 15 ಪ್ರಶ್ನೆಗಳಲ್ಲಿ ಯಾವುದಾದರೂ 10 ಪ್ರಶ್ನೆಗಳನ್ನು ಬರಲಿಕ್ಕೆ, ಮೊದಲು 12 ಪ್ರಶ್ನೆಗಳಿಗೆ 10 ಪ್ರಶ್ನೆ ಬರಲಿಕ್ಕೆ ಅವಕಾಶ ಇತ್ತು. ಈ ವರ್ಷ 2022ರಲ್ಲಿ 15 ಪ್ರಶ್ನೆಗಳಲ್ಲಿ ಯಾವುದಾದ್ರು 10 ಪ್ರಶ್ನೆಗಳನ್ನು 2 ಅಂಕಕ್ಕೆ ಬರೀಬೇಕು. ಪ್ರಶ್ನೆ ಸಂಖ್ಯೆ 16, ಜವಾಹರಲಾಲ್ ನೆಹರೂರವರ 2 ಪ್ರಮುಖ ಕೃತಿಗಳು ಯಾವ್ಯಾವುದು? ಮೊದಲನೆಯ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಹಾಗೂ ಎರಡನೆಯ ಕೃತಿ ಗ್ಲಿಮ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ. ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಗ್ಲಿಮ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ. ಪ್ರಶ್ನೆ ಸಂಖ್ಯೆ 17, ಯಾವ 2 ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಗುರುತಿಸಲಾಗಿದೆ? ಚಿಂಪಾಂಜಿ ಮತ್ತು ಬೊನೊಬೊಗಳನ್ನು ಮಾನವನ ಹತ್ತಿರದ ಸಂಬಂಧಿಗಳೆಂದು ಗುರುತಿಸಲಾಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 18, ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ? ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಕರೆಯಲು ಕಾರಣ ವಿಶಾಲ ಮತ್ತು ಸಮತಟ್ಟಾದ ಬಯಲುಗಳು, ಫಲವತ್ತಾದ ಮಣ್ಣು, ಯಥೇಚ್ಛವಾದ ನೀರು, ಉತ್ತಮ ಹವಾಗುಣಗಳು ದೊರೆಯುವುದರಿಂದಾಗಿ ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 19, ಮೆಸೊಪಟೇಮಿಯಾ ನಾಗರಿಕತೆಯ ಅವನತಿಗೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ. ಯಾವುದಾದ್ರು 2, ಒಟ್ಟು 3 ಕಾರಣಗಳಿವೆ. ಯಾವುದಾದ್ರು 2 ಬರೆದು ಸಾಕು. 1, ಅಶಕ್ತ ಮತ್ತು ಅಸಮರ್ಥ ದೊರೆಗಳು. 2ನೇದು ಉತ್ತರಾಧಿಕಾರದ ಘರ್ಷಣೆ ಹಾಗೂ 3ನೇದು ಪರ್ಷಿಯನ್ನರ ದಾಳಿ. ಅಶಕ್ತ ಮತ್ತು ಅಸಮರ್ಥ ದೊರೆಗಳು 1ನೇದು, 2ನೇದು ಉತ್ತರಾಧಿಕಾರದ ಘರ್ಷಣೆ, ಹಾಗೆ 3ನೇದು ಪರ್ಷಿಯನ್ನರ ದಾಳಿ. ಯಾವುದಾದರೂ 2 ಬರೆಯಿರಿ. ಪ್ರಶ್ನೆ ಸಂಖ್ಯೆ 20, ಪ್ರಾಚೀನ ಗ್ರೀಸಿನ ಯಾವುದಾದರೂ 2 ವಾಸ್ತುಶಿಲ್ಪ ಶೈಲಿಗಳನ್ನು ಹೆಸರಿಸಿ. ಪ್ರಾಚೀನ ಗ್ರೀಸಿನ ಯಾವುದಾದರೂ 2 ವಾಸ್ತುಶಿಲ್ಪ ಶೈಲಿಗಳು, ಒಟ್ಟು 3 ಇವೆ. ಈ 3ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕಾಗ್ತದೆ. ಮೊದಲನೇದು ಡೋರಿಕ್, 2ನೇದು ಅಯೋನಿಕ್, ಹಾಗೆ 3ನೇದು ಕೋರಿಂಥಿಯನ್. ಡೋರಿಕ್, ಅಯೋನಿಕ್ ಹಾಗೂ ಕೋರಿಂಥಿಯನ್ ಶೈಲಿಗಳಲ್ಲಿ ಯಾವುದಾದ್ರು 2 ಬರೆಯಿರಿ. 21ನೆಯ ಪ್ರಶ್ನೆ, ಬೈಬಲ್ನ 2 ಭಾಗಗಳು ಯಾವ್ಯಾವು? ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಓಲ್ಡ್ ಟೆಸ್ಟಾಮೆಂಟ್ ಮತ್ತು ನ್ಯೂ ಟೆಸ್ಟಾಮೆಂಟ್. ಕನ್ನಡದಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ, ಇವು ಬೈಬಲ್ನ 2 ಭಾಗಗಳು. ಇನ್ನು ಪ್ರಶ್ನೆ ಸಂಖ್ಯೆ 22, ಮಧ್ಯಕಾಲೀನ ಯುರೋಪಿನ 2 ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ. ಮಧ್ಯಕಾಲೀನ ಯುರೋಪಿನ 2 ವಿಶ್ವವಿದ್ಯಾನಿಲಯಗಳು ಇಟಲಿಯ ಸಲೇರ್ನೋ, ಬೊಲಾಗ್ನಾ, ನೇಪಲ್ಸ್, ಫ್ರಾನ್ಸಿನ ಪ್ಯಾರಿಸ್ ಮತ್ತು ಮಾಂಟ್ಪಿಲರ್, ಇಂಗ್ಲೆಂಡಿನ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್. ಇವುಗಳಲ್ಲಿ ಯಾವುದಾದ್ರೂ 2 ಸಾಕು. ಸಲೇರ್ನೋ, ಬೊಲಾಗ್ನೋ, ನೇಪಲ್ಸ್, ಪ್ಯಾರಿಸ್, ಮಾಂಟ್ಪಿಲರ್, ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ಗಳು. ಹೆಚ್ಚು ಪ್ರಚಲಿತರಂಥ 2 ವಿಶ್ವವಿದ್ಯಾನಿಲಯಗಳು ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್. ಯಾವುದಾದ್ರೂ 2 ಬರೆದರೆ ಸಾಕು. 23ನೆಯ ಪ್ರಶ್ನೆ, ಲಿಯೋನಾರ್ಡೋ ಡಾ ವಿಂಚಿಯ ಯಾವುದಾದ್ರೂ 2 ವರ್ಣಚಿತ್ರಗಳನ್ನು ಹೆಸರಿಸಿ. ಲಿಯೋನಾರ್ಡೋ ಡಾ ವಿಂಚಿಯ ಯಾವುದಾದ್ರೂ 2 ಪ್ರಸಿದ್ಧ ವರ್ಣಚಿತ್ರಗಳು. ಇವುಗಳಲ್ಲಿ ಯಾವುದಾದ್ರೂ 2 ಬರೆದರೆ ಸಾಕು. ದಿ ಲಾಸ್ಟ್ ಸಫರ್, ದಿ ಮೊನಾಲಿಸಾ, ಮೆಡೋನಾ ಲಿಟಾ, ವರ್ಜಿನ್ ಆಫ್ ದಿ ರಾಕ್ಸ್. ದಿ ಲಾಸ್ಟ್ ಸಫರ್, ದಿ ಮೊನಾಲಿಸಾ, ಮಡೋನಾ ಲಿಟಾ, ವರ್ಜಿನ್ ಆಫ್ ದಿ ರಾಕ್ಸ್. ಸೊ ಇಲ್ಲಿ ಒಟ್ಟು 4 ವರ್ಣಚಿತ್ರಗಳನ್ನು ನಾನು ಹೆಸರಿಸಿದ್ದೇನೆ. ಯಾವುದಾದ್ರೂ 2 ವರ್ಣಚಿತ್ರಗಳನ್ನು ಬರೆದರೆ ಸಾಕು. ಇದರಲ್ಲಿ ಪ್ರಮುಖವಾಗಿ ದಿ ಲಾಸ್ಟ್ ಸಫರ್ ಮತ್ತು ದಿ ಮೊನಾಲಿಸಾ ಆತನ ಅತಿ ಪ್ರಸಿದ್ಧವಾದಂತಹ 2 ವರ್ಣಚಿತ್ರಗಳು. ಪ್ರಶ್ನೆ ಸಂಖ್ಯೆ 24, ಅಮೆರಿಕದಲ್ಲಿನ ವಸಾಹತುಗಳ ಮೇಲೆ ಇಂಗ್ಲೆಂಡ್ ವಿಧಿಸುತ್ತಿದ್ದ ಯಾವುದಾದರೂ 2 ತೆರಿಗೆಗಳನ್ನು ತಿಳಿಸಿ. ವಸಾಹತುಗಳ ಮೇಲೆ ಇಂಗ್ಲೆಂಡ್ ವಿಧಿಸುತ್ತಿದ್ದ ಯಾವುದಾದ್ರು 2 ತೆರಿಗೆಗಳು. ಮೊದಲನೇದು ಗಾಜಿನ ಮೇಲಿನ ತೆರಿಗೆ, 2 ಚಹಾದ ಮೇಲಿನ ತೆರಿಗೆ, 3
ಕಾಗದದ ಮೇಲಿನ ತೆರಿಗೆ. ಹೀಗೆ ಹಲವು ತೆರಿಗೆಗಳನ್ನು ವಿಧಿಸಲಾಗ್ತಿತ್ತು. ಇಲ್ಲಿ ಯಾವುದಾದ್ರು 2 ತೆರಿಗೆಗಳನ್ನು ಬರೆದು ಸಾಕು. ಗಾಜು, ಚಹಾ, ಕಾಗದದ ಮೇಲಿನ ತೆರಿಗೆಗಳು. ಪ್ರಶ್ನೆ ಸಂಖ್ಯೆ 25. ರಷ್ಯಾ ಕ್ರಾಂತಿಯ ಸಮಯದಲ್ಲಿದ್ದ 2 ಪಕ್ಷಗಳನ್ನು ಹೆಸರಿಸಿ. ರಷ್ಯಾ ಕ್ರಾಂತಿಯ ಸಮಯದಲ್ಲಿದ್ದ 2 ಪಕ್ಷಗಳು, ಒಂದು ಬೋಲ್ಸೆವಿಕ್ ಮತ್ತು ಎರಡನೇದು ಮೆನ್ಸೆವಿಕ್. ಮೆನ್ಸೆವಿಕ್ ಪಕ್ಷ ಮತ್ತು ಬೋಲ್ಸೆವಿಕ್ ಪಕ್ಷಗಳು ರಷ್ಯಾ ಕ್ರಾಂತಿಯ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದ 2 ಪ್ರಮುಖ ಪಕ್ಷಗಳು. ಪ್ರಶ್ನೆ ಸಂಖ್ಯೆ 26. ಇಟಲಿಯ ಏಕೀಕರಣದ ಶಿಲ್ಪಿಗಳನ್ನು ಹೆಸರಿಸಿ. ಇಟಲಿಯ ಏಕೀಕರಣದ ಶಿಲ್ಪಿಗಳು ಜೋಸೆಫ್ ಮ್ಯಾಜಿನಿ, ಕೌಂಟ್ ಕೆವೂರ್, ಗ್ಯಾರಿಬಾಲ್ಡಿ, ವಿಕ್ಟರ್ ಇಮ್ಯಾನ್ಯುಯಲ್. ಸೊ ಇಲ್ಲಿ ಯಾರು 2 ಜನ ಬರೆದ ಸಾಕು. ಮ್ಯಾಜಿನಿ, ಕೆವೂರ್, ಗ್ಯಾರಿಬಾಲ್ಡಿ. ಜೋಸೆಫ್ ಮ್ಯಾಜಿನಿ, ಕೌಂಟ್ ಕೆವೂರ್, ಗ್ಯಾರಿಬಾಲ್ಡಿ ಮತ್ತು ವಿಕ್ಟರ್ ಇಮ್ಯಾನ್ಯುಯಲ್, ಇವರಲ್ಲಿ ಯಾವುದಾದ್ರು 2 ಬರೆದರೆ ಸಾಕು. ಪ್ರಶ್ನೆ ಸಂಖ್ಯೆ 27. ನಾಜಿ ಪಕ್ಷದ ಯಾವುದಾದ್ರೂ 2 ತತ್ವಗಳನ್ನು ಹೆಸರಿಸಿ. ನಾಜಿ ಪಕ್ಷದ ಯಾವುದಾದ್ರೂ 2 ತತ್ವಗಳು. ನಿಮ್ಮ ಪಠ್ಯಪುಸ್ತಕದಲ್ಲಿ ಸುಮಾರು 5 ತತ್ವಗಳನ್ನು ಹೆಸರಿಸಲಾಗಿದೆ. ಯಾವುದಾದ್ರೂ 2 ಬರೆದರೆ ಸಾಕು. ಇಲ್ಲಿ ಪ್ರಮುಖವಾಗಿ 3 ತತ್ವಗಳನ್ನು ನಾನು ಹೆಸರಿಸಿದ್ದೇನೆ. ಮೊದಲನೇದು ಏಕಪಕ್ಷೀಯ ಆಡಳಿತ. ಅಂದರೆ ನಾಜಿ ಪಕ್ಷ ಒಂದೇ ಪಕ್ಷ, ಏಕೈಕ ಪಕ್ಷ. ಇಡೀ ಜರ್ಮನಿಯನ್ನು ನಾಜೀಕರಣ ಮಾಡುವಂಥದ್ದು. ಜನಾಂಗೀಯ ಶ್ರೇಷ್ಠತೆ, ಜರ್ಮನ್ ಜನಾಂಗವೇ ಅತ್ಯಂತ ಶ್ರೇಷ್ಠ ಜನಾಂಗ ಅಂತೇಳಿ ಬಿಂಬಿಸುವಂಥದ್ದು. ಇವುಗಳಲ್ಲಿ ಯಾವುದಾದ್ರೂ 2. 28ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಯಾವುದಾದರೂ 2 ಅಧಿಕೃತ ಭಾಷೆಗಳನ್ನು ಹೆಸರಿಸಿ. ಒಟ್ಟು 6 ಅಧಿಕೃತ ಭಾಷೆಗಳಿವೆ. ಯಾವುದಾದ್ರೂ 2 ಬರೆದರೆ ಸಾಕು. ಇಂಗ್ಲಿಷ್, ರಷ್ಯನ್, ಅರೇಬಿಕ್, ಫ್ರೆಂಚ್, ಸ್ಪ್ಯಾನಿಷ್, ಚೈನೀಸ್. ಇಂಗ್ಲಿಷ್, ರಷ್ಯನ್, ಅರೇಬಿಕ್, ಫ್ರೆಂಚ್, ಸ್ಪ್ಯಾನಿಷ್ ಮತ್ತು ಚೈನೀಸ್ ಭಾಷೆಗಳಿವೆ. ಇವುಗಳಲ್ಲಿ ಯಾವುದಾದ್ರೂ 2 ಬರೆದರೆ ಸಾಕು. ಸೊ ಇವು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಪ್ರಶ್ನೆ ಸಂಖ್ಯೆ 29. ಶೀತಲ ಸಮರವನ್ನು ಮುಕ್ತಾಯಗೊಳಿಸಿದ ಅಮೆರಿಕ ಮತ್ತು ರಷ್ಯಾದ ಅಧ್ಯಕ್ಷರುಗಳನ್ನು ಹೆಸರಿಸಿ. ಅಂದರೆ ಶೀತಲ ಸಮರವನ್ನು ಅಧಿಕೃತವಾಗಿ 2 ಜನ ಅಧ್ಯಕ್ಷರುಗಳು ಮುಕ್ತಾಯಗೊಳಿಸ್ತಾರೆ. ಅವರುಗಳೆಂದರೆ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ಮತ್ತು ರಷ್ಯಾದ ಅಧ್ಯಕ್ಷ ಬೋರಿಸ್ ಎಲ್ಸಿನ್. ಜಾರ್ಜ್ ಬುಷ್ ಮತ್ತು ಬೋರಿಸ್ ಎಲ್ಸಿನ್ ಶೀತಲ ಸಮರವನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಪ್ರಶ್ನೆ ಸಂಖ್ಯೆ 30. ಅಲಿಪ್ತ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಮತ್ತು ಯಾವಾಗ? ಅಲಿಪ್ತ, ನಾನ್ ಅಲೈನ್ಮೆಂಟ್ ಎಂಬ ಪದವನ್ನು ಮೊದಲು ಬಳಸಿದವರು ಮತ್ತು ಅದನ್ನು ಯಾವಾಗ ಬಳಸಲಾಯಿತು? ವಿ ಕೆ ಕೃಷ್ಣಮೆನನ್ ಇದನ್ನು ಪ್ರಪ್ರಥಮ ಬಾರಿಗೆ ವಿಶ್ವಸಂಸ್ಥೆಯ ಭಾಷಣವೊಂದರಲ್ಲಿ ಮಂಡಿಸ್ತಾರೆ. ಇದನ್ನು 1953ರಲ್ಲಿ ಬಳಸಲಾಯಿತು. ಸರಿಯಾದ ಉತ್ತರ ವಿ ಕೆ ಕೃಷ್ಣಮೆನನ್ 1953. 1953ರಲ್ಲಿ ವಿ ಕೆ ಕೃಷ್ಣಮೆನನ್ ವಿಶ್ವಸಂಸ್ಥೆಯ ಭಾಷಣವೊಂದರಲ್ಲಿ ಅಲಿಪ್ತ ಪದವನ್ನು ಮೊದಲು ಉಪಯೋಗಿಸಿದರು. ಸೊ ಇದು 2 ಅಂಕದ ಪ್ರಶ್ನೆಗಳಿಗೆ. ಇನ್ನು ಪ್ರಶ್ನೆ ಸಂಖ್ಯೆ 46 ಅಂದರೆ ಹೊಂದಿಸಿ ಬರೆಯಿರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಜೂಲಿಯಸ್ ಸೀಸರ್, ಸಂತ ಪಾಲ್, ಪೆಟ್ರಾಕ್, ಜೋಸೆಫ್ ಮ್ಯಾಜಿನಿ, ಮಿಖಾಯಿಲ್ ಗೋರ್ಬಚಾವ್. ಇಲ್ಲಿ ಇದಕ್ಕೆ ಉತ್ತರಗಳನ್ನು ನೇರ ನೀಡಿಲ್ಲ, ಅದನ್ನು ನೀವೇ ಹೊಂದಿಸಿ ಬರಲಿಕ್ಕೆ ಅಂತ ಸೂಚಿಸಲಾಗಿದೆ. ಪುನರುಜ್ಜೀವನ ಚಳವಳಿಯ ಉಷಾತಾರೆ, ಲೇಖನಿ ಖಡ್ಗಕ್ಕಿಂತ ಹರಿತ, ಗ್ಲಾಸ್ನಾಸ್ಟ್, ವಿನಿ ವಿಡಿ ವಿಸಿ ಮತ್ತು ದ್ವಿತೀಯ ಯೇಸು. ಸೊ ಇಲ್ಲಿ ಸರಿಯಾಗಿ ಹೊಂದಿಸಿ ಬರೆದಿರುವಂಥ ಉತ್ತರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಜೂಲಿಯಸ್ ಸೀಸರ್ಗೆ ಸರಿಯಾದ ಉತ್ತರ ವಿನಿ ವಿಡಿ ವಿಸಿ. ಹಾಗೆ ಸಂತ ಪಾಲ್ ಅಥವಾ ಸಂತ ಪೌಲ್ಗೆ ಸಂಬಂಧಪಟ್ಟಂತೆ ಈತನನ್ನು ದ್ವಿತೀಯ ಯೇಸು ಅಂತೇಳಿ ಕರೆಯಲಾಗ್ತಿತ್ತು. ಪೆಟ್ರಾಕ್ ಪುನರುಜ್ಜೀವನ ಚಳವಳಿಯ ಉಷಾತಾರೆ ಅಂತೇಳಿ ಪೆಟ್ರಾಕ್ನನ್ನು ಕರೆಯಲಾಗ್ತದೆ. ಜೋಸೆಫ್ ಮ್ಯಾಜಿನಿ ಈತನ ಪ್ರಮುಖವಾದಂಥ ಒಂದು ಸ್ಲೋಗನ್ ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು. ಸೊ ಹಾಗಾಗಿ ಸರಿಯಾದ ಉತ್ತರ ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು.
ಇನ್ನು ಮಿಖಾಯಿಲ್ ಗೋರ್ಬಚಾವ್ ರಷ್ಯಾದ ಅಧ್ಯಕ್ಷರಾಗಿದ್ದವರು. ಅವರ 2 ನೀತಿಗಳು ಗ್ಲಾಸ್ನಾಟ್ ಮತ್ತು ಪೆರಿಸ್ಟ್ರಾಯ್ಕಾ. ಹಾಗಾಗಿ ಇಲ್ಲಿ ಇರುವಂಥ ಆಪ್ಷನ್ ಗ್ಲಾಸ್ನಾಟ್. ಸೊ ಇದು ಇನ್ನು ಉತ್ತರಗಳನ್ನು ಸರಿ ಹೊಂದಿಸಿ ಬರೆದಿರುವಂತಹ ವಿಷಯಗಳು. ಇನ್ನು ಮುಂದಿನ ಪ್ರಶ್ನೆ, ಕೊನೆಯ ಭಾಗದಲ್ಲಿ 47ನೆಯ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಬರೆಯುವಂಥದ್ದು. ನಿಮಗೆಲ್ಲ ತಿಳಿದಿರುವಂತೆ 5 ಜಾಗತಿಕ ಘಟನೆಗಳನ್ನು ಕಾಲಕ್ಕೆ ಅನುಕ್ರಮವಾಗಿ ನೀಡಿರುವುದಿಲ್ಲ, ಅದನ್ನು ಸರಿಪಡಿಸಿ ಬರೀಬೇಕಾದದ್ದು ಪರೀಕ್ಷೆಯಲ್ಲಿ ನಿಮ್ಮ ಕರ್ತವ್ಯ ಆಗಿರುತ್ತದೆ. ಹಾಗಾಗಿ 5 ಕಾಲಾನುಕ್ರಮದಲ್ಲಿರುವಂತಹ ಘಟನೆಗಳನ್ನು 5 ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಸರಿಪಡಿಸುವಂಥದ್ದು ಇಲ್ಲಿ ನಿಮಗೆ ಕೊಟ್ಟಂಥ ಅವಕಾಶ. ಲೀಪ್ಜಿಗ್ ಕದನ, ಬೆಲ್ಗ್ರೇಡ್ ಸಮ್ಮೇಳನ, ಭೂಮಿಯ ಮೇಲೆ ಜೀವಿಯ ಉಗಮ, ಏಸುವಿನ ಜನನ, ಮುದ್ರಣ ಯಂತ್ರ ಶೋಧ. ಇಲ್ಲಿ ಮೊದಲಿಗೆ ಬರುವಂಥದ್ದು ಅಂದರೆ ಪ್ರಪ್ರಥಮವಾಗಿ ಮತ್ತು 2ನೇ ಅಧ್ಯಾಯದಲ್ಲಿ ಬರುವಂಥದ್ದು ಭೂಮಿಯ ಮೇಲೆಯ ಜೀವಿಯ ಉಗಮ. ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜೀವಿಗಳ ಉಗಮ ಆಗ್ತದೆ. 2ನೇದು ಯೇಸುವಿನ ಜನನ, ಸಾಮಾನ್ಯ ಶಕಾಪೂರ್ವ 4ರಲ್ಲಿ ಯೇಸುವಿನ ಜನನ ಆಗ್ತದೆ. ಹಾಗಾಗಿ ಇದು 2ನೇ ಪ್ಲೇಸಲ್ಲಿ. ಇವೆರಡೂ ಸಹ ಸಾಮಾನ್ಯ ಶಕಾಪೂರ್ವದಲ್ಲಿ ಬರ್ತವೆ. ಇನ್ನು 3ನೇದು ಮುದ್ರಣ ಯಂತ್ರದ ಶೋಧ. ಸುಮಾರು 1450ರ ಆಸುಪಾಸಿನಲ್ಲಿ ಜಾನ್ ಗುಟನ್ಬರ್ಗ್ ಮುದ್ರಣ ಯಂತ್ರವನ್ನು ಶೋಧಿಸ್ತಾನೆ. 4ನೇದು ಲೀಪ್ಜಿಗ್ ಕದನ, ನೆಪೋಲಿಯನ್ನ ಕಾಲದಲ್ಲಿ ಸಂಭವಿಸಿದಂಥ ಒಂದು ಯುದ್ಧ, ಲೀಪ್ಜಿಗ್ ಯುದ್ಧ. ಕೊನೆಯದ್ದು ಬೆಲ್ಗ್ರೇಡ್ ಸಮ್ಮೇಳನ, ಅಂದರೆ ನಮ್ಮ ನಾನ್ ಅಲೈನ್ಮೆಂಟ್ ಅಥವಾ ಅಲಿಪ್ತ ಚಳವಳಿಗೆ ಸಂಬಂಧಪಟ್ಟಂತೆ ಬೆಲ್ಗ್ರೇಡ್ನಲ್ಲಿ ಒಂದು ಸಮ್ಮೇಳನ ಆಯಿತು. ಇದು ಕೊನೆಯದಾಗಿ ಬರ್ತದೆ. ಸೊ ಇದು ಬೆಲ್ಗ್ರೇಡ್ ಸಮ್ಮೇಳನ. ಹೀಗೆ 5 ಕಾಲಾನುಕ್ರಮದಲ್ಲಿ ಬರೆದಾಗ ಈ ರೀತಿ ಉತ್ತರ ಬರ್ತದೆ. ಭೂಮಿಯ ಮೇಲೆ ಜೀವಿಯ ಉಗಮ, ಯೇಸುವಿನ ಜನನ, ಮುದ್ರಣ ಯಂತ್ರದ ಶೋಧ, ಲೀಪ್ಜಿಗ್ ಕದನ, ಬೆಲ್ಗ್ರೇಡ್ ಸಮ್ಮೇಳನ. ಆತ್ಮೀಯ ವಿದ್ಯಾರ್ಥಿಗಳೇ, ಭಾಗ 1ರಲ್ಲಿ 1 ಅಂಕದ 2 ಅಂಕದ ಕಾಲಾನುಕ್ರಮ ಮತ್ತು ಹೊಂದಿಸಿ ಬರೆಯುವ ವಿಷಯಗಳಿಗೆ ನಾನು ಉತ್ತರಗಳನ್ನು ಬಿತ್ತರಿಸಿದ್ದೇನೆ. ಮುಂದಿನ ಭಾಗದಲ್ಲಿ 5 ಅಂಕದ 10 ಅಂಕದ ಮತ್ತು ಮ್ಯಾಪ್ಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕಿದ್ದೇನೆ. ಎಲ್ರಿಗೂ ಧನ್ಯವಾದಗಳು.